Namaste everyone. So in this class I have considered two more factors. They are speed and velocity. So speed anno concept bandaga we will consider the distance. Distance also called as the path length. Velocity anta bandaga we will consider the displacement. So ಹೇಗೆ ಯಾವ ತರ ಕನ್ಸಿಡರ್ ಮಾಡ್ತೀವಿ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ನ ತಗೊಂಡು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. So you are about to reach the college from home, which is at a length of 60 meter. And speed ಹಾಗೆ velocity ಬಂದಾಗ ಇನ್ನ ಒಂದು ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ತೀರಾ, that is nothing but time. So ನಾವು ಕನ್ಸಿಡರ್ ಮಾಡೋದು MKS ಸಿಸ್ಟಮ್ ಆಗಿರೋದ್ರಿಂದ ಈಸಿಯೆಸ್ಟ್ ವೇ ಆಫ್ ಕ್ಯಾಲ್ಕುಲೇಷನ್ ಗೆ ನಾನು ಮೀಟರ್ ಫಾರ್ ದ ಲೆಂತ್ ಹಾಗೆ ಸೆಕೆಂಡ್ ಫಾರ್ ದ ಟೈಮ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ಪೀಡ್ ಅಂತ ಹೇಳಿದಾಗ ಯಾವ ಫ್ಯಾಕ್ಟರ್ ನ ಯೂಸ್ ಮಾಡಬೇಕು ಅಂತ ಹೇಳಿದೆ, ಡಿಸ್ಟೆನ್ಸ್ ನ ಯೂಸ್ ಮಾಡಬೇಕು. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ, ಎಷ್ಟು ಟೈಮ್ ಲಿಮಿಟ್ ಅಲ್ಲಿ ಅಂತ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ ಸ್ಪೀಡ್. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಆಗುತ್ತೆ ವಿತ್ ಇನ್ how much time is nothing but velocity. So first speed na nodona. So distance barbeku nange. So distance is nothing but total length. ಮನೆಯಿಂದ ಕಾಲೇಜ್ ಗೆ ಎಷ್ಟು ಲೆಂತ್ ಕವರ್ ಮಾಡಿದೀರಾ, 60 ಮೀಟರ್ ಅಷ್ಟು ಲೆಂತ್ ಕವರ್ ಮಾಡಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಎಷ್ಟು ಟೈಮ್ ಲಿಮಿಟ್ ಅಲ್ಲಿ ಆ ಡಿಸ್ಟೆನ್ಸ್ ನ ಕವರ್ ಮಾಡಿರೋದು, 30 ಸೆಕೆಂಡ್ಸ್ ಅಲ್ಲಿ. ಸೊ ಕ್ಯಾನ್ಸಲ್ ಔಟ್ ಆದ್ರೆ ಇಟ್ ವಿಲ್ ಬಿ 2. ಹಾಗೆ ಬರೀ 2 ಅಂತ ಬರೆದ್ರೆ ವ್ಯಾಲ್ಯೂ ಇರಲ್ಲ, ಅದ್ರ ಜೊತೆಗೆ ಯೂನಿಟ್ ಬರಿಬೇಕು. ನ್ಯೂಮರೇಟರ್ ಅಲ್ಲಿ ನೋಡಿದ್ರೆ ಮೀಟರ್ ಇದೆ, ಹಾಗೆ ಡಿನಾಮಿನೇಟರ್ ಅಲ್ಲಿ ಸೆಕೆಂಡ್ ಇದೆ. ಸೊ ಮೀಟರ್ ಪರ್ ಸೆಕೆಂಡ್ ಈಸ್ ದ ಯೂನಿಟ್ ಫಾರ್ ಸ್ಪೀಡ್. ನೆಕ್ಸ್ಟ್ ಅದೇ ತರ ವೆಲಾಸಿಟಿಗೆ ನೋಡೋಣ. ವೆಲಾಸಿಟಿ ಅಂತ ಹೇಳಿದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಇರಬೇಕು ಅಂತ ಹೇಳಿದೆ. ಸೊ ಡಿಸ್ಪ್ಲೇಸ್ಮೆಂಟ್, ಸೊ ಮನೇನ ನಾನು ಇನಿಷಿಯಲ್ ಪೊಸಿಷನ್ ಆಗಿ ಕನ್ಸಿಡರ್ ಮಾಡ್ತೀನಿ, ವಿಚ್ ಇಸ್ 0 ಮೀಟರ್ ಹ್ಯಾಸ್ ಬಿನ್ ಕವರ್ಡ್. ಹಾಗೆ ಕಾಲೇಜ್ ನ ನಾನು ಫೈನಲ್ ಪೊಸಿಷನ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ 60 ಮೀಟರ್ ಅಷ್ಟು ಲೆಂತ್ ನ ನೀವು ಕವರ್ ಮಾಡಿದ್ದೀರಾ. ದ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಫೈನಲ್ ಮೈನಸ್ ಇನಿಷಿಯಲ್. 60 ಮೈನಸ್ 0 60ನೇ ಬರುತ್ತೆ. ಸೊ ನ್ಯೂಮರೇಟರ್ ಅಲ್ಲಿ 60 ಮೀಟರ್ ಇರುತ್ತೆ. ಎಷ್ಟು ಟೈಮ್ ಅಲ್ಲಿ ಆ ಡಿಸ್ಪ್ಲೇಸ್ಮೆಂಟ್ ನ ನೀವು ಕವರ್ ಮಾಡಿರೋದು, 30 ಸೆಕೆಂಡ್ಸ್. ಸೊ 0 ಕ್ಯಾನ್ಸಲ್ ಆಗುತ್ತೆ, 2 meter per second. So it will be same as the speed. ಸ್ಪೀಡ್ ಗೆ ಏನ್ ಆನ್ಸರ್ ಬಂದಿರುತ್ತೋ ಅದೇ ಆನ್ಸರ್ ವೆಲಾಸಿಟಿಗೂ ಬಂದಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ದ ಡಿಸ್ಪ್ಲೇಸ್ಮೆಂಟ್. ಸೊ ಎರಡರಲ್ಲೂ ಏನು ಚೇಂಜಸ್ ಆಗದಿರೋದ್ರಿಂದ ಆನ್ಸರ್ ಕೂಡ ಹಾಗೆ ಬಂದಿರುತ್ತೆ. ಬಟ್ ದ ನೆಕ್ಸ್ಟ್ ಕಂಡೀಷನ್, ಇನ್ನ ಒಂದು ಎಕ್ಸ್ಟ್ರಾ ಆಡ್ ಆನ್ ಮಾಡ್ಬೇಕಾಗುತ್ತೆ. ವೈ? ಬಿಕಾಸ್ ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದಾಗ ಬರೀ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂದಲ್ಲಿ ಡಿನೋಟ್ ಮಾಡ್ತೀವಿ. 2 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಸಾಕು ಸ್ಪೀಡ್ಗೆ. ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ ಆಗಿರೋದ್ರಿಂದ ವೆಲಾಸಿಟಿ ಕೂಡ ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ದೇರ್ ಬೈ ವೆಕ್ಟಾರ್ ಮೀನ್ಸ್ ಆ ಮ್ಯಾಗ್ನಿಟ್ಯೂಡ್ ಜೊತೆಗೆ ಯಾವ ಡೈರೆಕ್ಷನ್ ಅಂತ ಹೇಳಿ ಡಿನೋಟ್ ಮಾಡಬೇಕು. ಸೊ ಹೋಮ್ ಇಂದ ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ದ ಆರೋ ಮಾರ್ಕ್ ಇಸ್ ಇನ್ ದಿಸ್ ವೇ. ಸೊ ನಾನು ಡೈರೆಕ್ಷನ್ ಹಾಕೋಣದಾದ್ರೆ ದಿಸ್ ಇಸ್ ನಾರ್ತ್, ಈಸ್ಟ್, west, south. So in which direction you are going? In the east direction. So I can say velocity is 2 meter per second in the east. So ಈ ತರ ಬರ್ಕೋಬೇಕಾಗುತ್ತೆ ಎಕ್ಸಾಂಪಲ್. ಸ್ಪೀಡ್ ಅಂತ ಹೇಳಿದಾಗ ಬರೀ ವ್ಯಾಲ್ಯೂ ಮಾತ್ರ ಡಿನೋಟ್ ಮಾಡ್ಕೋತೀರಾ. ವೆಲಾಸಿಟಿ ಅಂತ ಹೇಳಿದಾಗ ಆ ವ್ಯಾಲ್ಯೂ ಜೊತೆಗೆ ಇನ್ನೊಂದೇನ್ ಡಿನೋಟ್ ಮಾಡಬೇಕು, ಯಾವ ಡೈರೆಕ್ಷನ್. ಸೊ ಇಟ್ ಈಸ್ 2 meter per second in the east direction. How do we define speed and velocity? So ನಾನು ಆಲ್ರೆಡಿ ಎಕ್ಸ್ಪ್ರೆಷನ್ ಅಲ್ಲಿ ಅಥವಾ ಮ್ಯಾಥಮೆಟಿಕಲ್ ಸ್ಟೆಪ್ ಅಲ್ಲಿ ನಾನು ತೋರಿಸಿದ್ದೀನಿ. ನ್ಯೂಮರೇಟರ್ ಅಲ್ಲಿ ನಾನು ಏನ್ ಹಾಕೊಂಡಿದ್ದೀನಿ, ಸ್ಪೀಡ್ಗೆ ಡಿಸ್ಟೆನ್ಸ್ಗೆ ಏನಿದೆಯೋ ವ್ಯಾಲ್ಯೂ ಅದನ್ನ ಹಾಕೊಂಡಿದ್ದೀನಿ. ಡಿನಾಮಿನೇಟರ್ ಅಲ್ಲಿ ನಾನು ಏನ್ ಹಾಕೊಂಡಿದ್ದೀನಿ, ಟೈಮ್ಗೆ ಏನ್ ಆನ್ಸರ್ ಬಂದಿದೆಯೋ ಅದನ್ನ ಹಾಕೊಂಡಿದ್ದೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ರೇಷಿಯೋ. ಸೊ ಇಫ್ ಯು ಹ್ಯಾವ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಇಟ್ ಈಸ್ ನಥಿಂಗ್ ಬಟ್ ರೇಷಿಯೋ. ರೇಷಿಯೋ ಆಫ್ 2 things. ಯಾವ್ದು? ಒಂದು ಡಿಸ್ಟೆನ್ಸ್, ಇನ್ನೊಂದು ಟೈಮ್. ಸೊ ಇಟ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟು ದ ಟೈಮ್ ಅಂತ
one such definition ಬರಿಬಹುದು. ಇಲ್ಲ ಅಂದ್ರೆ the second one is it is the rate of distance ಅಂತ ಬರಿಬಹುದು. ಸೊ ನಿಮಗೆ ಕಂಫರ್ಟ್ ಝೋನ್ ಯಾವ ತರ ಇರುತ್ತೋ ಆ ತರ ನೀವು ಓದ್ಕೋತಾ ಹೋಗಿ. ಇಟ್ ಈಸ್ ದ ರೇಟ್ ಆಫ್ ಡಿಸ್ಟೆನ್ಸ್. ಸೊ ಯಾವಾಗ ರೇಟ್ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ಇಂಡಿಕೇಶನ್ ಏನು ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಟೈಮ್ ಇದೆ ಅಂತ ಅರ್ಥ. ಮತ್ತೆ ನೀವು ಟೈಮ್ ನ ಮೆನ್ಷನ್ ಮಾಡೋ ಹಾಗಿಲ್ಲ. ಸೊ ಎಲ್ಲಾದ್ರೂ ಡೆಫಿನೇಷನ್ ಅಲ್ಲಿ ಇಟ್ ಈಸ್ ದ ರೇಟ್ ಅಂತ ಇದೆ ಅಂತ ಹೇಳಿದ ತಕ್ಷಣ ಡಿನಾಮಿನೇಟರ್ ಅಲ್ಲಿ ಟೈಮ್ ಇದೆ ಅಂತ ಅರ್ಥ. ಮತ್ತೆ ಸ್ಪೆಸಿಫೈ ಮಾಡುವಂತ ಅವಶ್ಯಕತೆ ಇಲ್ಲ. So coming to the next definition, that is velocity. So velocity li ನಾನು ಏನು ಕನ್ಸಿಡರ್ ಮಾಡಿದೀನಿ, final position minus initial position in the numerator. So final minus initial is nothing but displacement. ಹಾಗೆ denominator ಅಲ್ಲಿ ನಾನು ಏನು ಕನ್ಸಿಡರ್ ಮಾಡಿದೀನಿ, time ನ ಕನ್ಸಿಡರ್ ಮಾಡಿದೀನಿ. So it is the ratio of two things again. ಒಂದು displacement ಹಾಗೆ ಇನ್ನೊಂದು time taken. So it is the ratio of displacement to the time. Or the second definition which I can write is it is the rate of displacement ಅಂತ ಬರ್ಕೋಬಹುದು. So rate ಅಂತ ಇದೆ ಅಂತ ಹೇಳಿದ ತಕ್ಷಣ ಏನ್ ಅರ್ಥ, it indicates there is time in the denominator. So it is the rate of displacement. So rate of distance ಅಂತ ಹೇಳಿದ್ರೆ speed, rate of displacement ಅಂತ ಹೇಳಿದ್ರೆ its velocity. So we have learned about the differences between the distance as well as displacement. So adu kuda 3 marks ಒಂದು ಕಾನ್ಸೆಪ್ಟ್. The same way speed and velocity ಬಗ್ಗೆನೂ differences ಕೇಳ್ತಾರೆ. So ಇದು ಕೂಡ 3 mark. So the very first difference is about the definition. So speed is nothing but it is the ratio of distance to the time. Velocity is nothing but it is the ratio of displacement to the time. Second difference ಏನ್ ಬರಿತೀವಿ ಅಂತ ನೋಡೋಣ. So what kind of a quantity are these speed and velocity? Okay, so whether it is a scalar or whether it is a vector ಅಂತ ಹೇಳಿ ನೋಡೋಣ. First speed ಅಂತ ಹೇಳಿದ ತಕ್ಷಣ it is distance divided by time taken. So already ಹೇಳಿದೀನಿ, time is a scalar quantity. You don't measure it as 1 hour in the east direction or 2 hour in the west direction ಅಂತ measure ಮಾಡಲ್ಲ. ಹಾಗೆ ಡಿಸ್ಟೆನ್ಸ್ ಕೂಡ ಸ್ಕೇಲಾರ್ ಕ್ವಾಂಟಿಟಿ. ನನಗೆ ಬೇಕಾಗಿರೋದು ಓನ್ಲಿ ವ್ಯಾಲ್ಯೂ. ಸೊ ಐ ಡೋಂಟ್ ನೀಡ್ ದ ಡೈರೆಕ್ಷನ್. ಸೊ ಹಾಗಾಗಿ ಸೊ ಯೂಸ್ ಮಾಡಿರೋಂಥ ಎರಡೂ ಕ್ವಾಂಟಿಟೀಸ್ ಕೂಡ ಸ್ಕೇಲಾರ್ ಆಗಿರೋದ್ರಿಂದ ದ ರಿಸಲ್ಟಿಂಗ್ ಕ್ವಾಂಟಿಟಿ ದಟ್ ಈಸ್ ಸ್ಪೀಡ್ ವಿಲ್ ಆಲ್ಸೋ ಬಿ ಅ ಸ್ಕೇಲಾರ್. ಸೊ ವಾಟ್ ಕೈಂಡ್ ಆಫ್ ಅ ಕ್ವಾಂಟಿಟಿ ಈಸ್ ಸ್ಪೀಡ್? ಸೊ ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ದಿಸ್ ಇಸ್ ದ ಸೆಕೆಂಡ್ ಡಿಫರೆನ್ಸ್. ನೆಕ್ಸ್ಟ್ ವೆಲಾಸಿಟಿಗೆ ಬರೋಣ. ವೆಲಾಸಿಟಿಲಿ ಕೂಡ ನಾವು ಎರಡು ಫ್ಯಾಕ್ಟರ್ಸ್ ನ ಯೂಸ್ ಮಾಡಿದೀವಿ. ಟೈಮ್ ಈಸ್ ಅಗೇನ್ ಅ ಸ್ಕೇಲಾರ್. ವೈ? ಬಿಕಾಸ್ ಯು ಡೋಂಟ್ ಮೆಜರ್ ಇಟ್ ಇನ್ ಟರ್ಮ್ಸ್ ಆಫ್ ದ ಡೈರೆಕ್ಷನ್. ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಬಂದಾಗ ನನಗೆ ಡೈರೆಕ್ಷನ್ ಅವಶ್ಯಕತೆ ಇದೆ. 2 ಮೀಟರ್ ಇನ್ ದ ವೆಸ್ಟ್ ಡೈರೆಕ್ಷನ್ ಈಸ್ಟ್ ಡೈರೆಕ್ಷನ್ ಅಂತ ಹೇಳಿ ನನಗೆ ಬೇಕಾಗುತ್ತೆ. ಸೊ ದೇರ್ ಬೈ ವೆಲಾಸಿಟಿಲಿ ಯೂಸ್ ಮಾಡಿರುವಂತ ಒಂದು ಟರ್ಮ್ ವೆಕ್ಟಾರು, ಇನ್ನೊಂದು ಟರ್ಮ್ ಸ್ಕೇಲಾರ್ ಆಗಿರೋದ್ರಿಂದ ದ ರಿಸಲ್ಟಿಂಗ್ ಕ್ವಾಂಟಿಟಿ ಆಫ್ ಕೋರ್ಸ್ ವಿಲ್ ಬಿ ಅ ವೆಕ್ಟಾರ್. ವೈ? ಬಿಕಾಸ್ ಡೈರೆಕ್ಷನ್ ಇರಲೇಬೇಕಾಗಿರೋದ್ರಿಂದ ನನಗೆ ದ ವೆಲಾಸಿಟಿ ವಿಲ್ ಬಿ ದ ವೆಕ್ಟಾರ್. ಸೊ ಇಟ್ ಈಸ್ ದ ವೆಕ್ಟಾರ್ ಕ್ವಾಂಟಿಟಿ. Next difference. So previous class ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಡಿಸ್ಟೆನ್ಸ್ ನ ಯಾವತ್ತೂ ನಾವು ನೆಗೆಟಿವ್ ವ್ಯಾಲ್ಯೂ ಪಡ್ಕೊಳಕ್ಕಾಗಲ್ಲ ಅಥವಾ ಝೀರೋ ಆಗಲ್ಲ. ಸೊ ಇಟ್ ಕ್ಯಾನ್ ನೆವರ್ ಬಿ ಝೀರೋ ಅಂಡ್ ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್ ಅಂತ ಹೇಳಿದ್ದೆ. ಹಾಗೆ ರಿಸಲ್ಟಿಂಗ್ ಕ್ವಾಂಟಿಟಿ ಸ್ಪೀಡ್ ಕೂಡ ಅಷ್ಟೇ, ಅದರಲ್ಲಿ ನೆಗೆಟಿವ್ ಆನ್ಸರ್ ಇರ್ಬೋದು ಅಥವಾ ಝೀರೋ ಆನ್ಸರ್ ಬರಕ್ಕೆ ಆಗಲ್ಲ. ಸೊ ಇಟ್ ಕ್ಯಾನ್ ನೆವರ್ ಬಿ ಝೀರೋ ಆರ್ ನೆಗೆಟಿವ್. ಯಾಕೆಂದ್ರೆ ಡಿಸ್ಟೆನ್ಸ್ ಆಗಲ್ಲ, ನೆಗೆಟಿವ್ ಝೀರೋ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡಿರೋ ಅಂತ ಕ್ವಾಂಟಿಟಿ ಯಾವುದು? ಸ್ಪೀಡ್. ಸ್ಪೀಡ್ ಕೂಡ ಝೀರೋನೂ ಆಗಲ್ಲ, ನೆಗೆಟಿವ್ ಕೂಡ ಆಗಲ್ಲ. ನೆಕ್ಸ್ಟ್ ವೆಲಾಸಿಟಿಗೆ ಬರೋದಾದ್ರೆ ಡಿಸ್ಟೆನ್ಸ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆಗಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು,
ನೆಗೆಟಿವ್ ಆಗಾದ್ರೂ ಬರುತ್ತೆ. ಯಾಕೆಂದ್ರೆ ನೆಗೆಟಿವ್ ಡೈರೆಕ್ಷನ್ಸ್ ಕೋಆರ್ಡಿನೇಟ್ ಸಿಸ್ಟಮ್ -x -y -z ಗೆ ಹೋದಾಗ ನೆಗೆಟಿವ್ ವ್ಯಾಲ್ಯೂಸ್ ನ ತಗೊಳುತ್ತೆ. ವೈ? ಬಿಕಾಸ್ ವಿ ನೀಡ್ ದ ಡೈರೆಕ್ಷನ್. ಅಂಡ್ 0 ಕೂಡ ಆಗುತ್ತೆ ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಯಾವಾಗ 0 ಆಗುತ್ತೆ? ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ 0 ಆದ್ರೆ ವೆಲಾಸಿಟಿ ಕೂಡ 0. ಸೊ ದ ಥರ್ಡ್ ಡಿಫರೆನ್ಸ್ ಈಸ್ ಇಟ್ ಕ್ಯಾನ್ ಬಿ positive, negative or 0. So these are the three differences. So I think it's very much easy. So displacement, distance already two differences ಗೊತ್ತಿರುತ್ತೆ. ಅದ್ರ ಜೊತೆಗೆ ಡೆಫಿನೇಷನ್ ಒಂದು ಬರೆದ್ರೆ you will be able to score 3 mark. The next question is, what is the formula for speed and velocity? So speed ಇರ್ಬೋದು, velocity ಇರ್ಬೋದು, v ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಸ್ಪೀಡ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ ನಾವೇನ್ ಕನ್ಸಿಡರ್ ಮಾಡಿದ್ವಿ? ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡಿದ್ವಿ. ಅದೇ ಡಿನಾಮಿನೇಟರ್ ಅಲ್ಲಿ ಏನ್ ಕನ್ಸಿಡರ್ ಮಾಡಿದ್ವಿ? ಟೈಮ್. ನೆಕ್ಸ್ಟ್ ವೆಲಾಸಿಟಿಗೆ ನ್ಯೂಮರೇಟರ್ ಅಲ್ಲಿ ವಿ ಹ್ಯಾವ್ ಕನ್ಸಿಡರ್ಡ್ ಡಿಸ್ಪ್ಲೇಸ್ಮೆಂಟ್ divided by denominator ಅಲ್ಲಿ time. So distance ಇರ್ಬೋದು ಹಾಗೆ displacement ಇರ್ಬೋದು. ನಾವು x ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ s ಅನ್ನೋ ಲೆಟರ್ ಅಲ್ಲಿ ಕೂಡ ಡಿನೋಟ್ ಮಾಡ್ತೀವಿ. ಸ್ಮಾಲ್ s or small x. So thereby the formula for speed and velocity v is equal to x in the numerator divided by time in the denominator. So, or you can represent it as S divided by T. And the next question, what is the SI unit for speed and velocity? Displacement ಇರ್ಬೋದು ಹಾಗೆ ಡಿಸ್ಟೆನ್ಸ್ ಇರ್ಬೋದು. The SI unit is meter. ಯಾಕೆಂದ್ರೆ ಎರಡರಲ್ಲೂ ಕೂಡ ನೀವು ಲೆಂತ್ ನ ಮೆಷರ್ ಮಾಡ್ತೀರಾ. ಟೈಮ್ ಅಂತ ಬಂದಾಗ ಏನ್ ಯೂನಿಟ್ ಬರ್ಕೋತೀರಾ? ಸೆಕೆಂಡ್ ಬರ್ಕೋಬೇಕು. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, MKS ಸಿಸ್ಟಮ್ ನ ಯೂಸ್ ಮಾಡ್ತೀವಿ. ಸೊ MKS ಸ್ಟ್ಯಾಂಡ್ಸ್ ಫಾರ್ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್. ಸೊ ಮೀಟರ್ ಇಸ್ ದ ಯೂನಿಟ್ ಫಾರ್ ಲೆಂತ್ ಅಂಡ್ ಸೆಕೆಂಡ್ ಈಸ್ ದ ಯೂನಿಟ್ ಫಾರ್ ಟೈಮ್. ಸೊ ಇಟ್ ಈಸ್ ಮೀಟರ್ ಇನ್ ದ ನ್ಯೂಮರೇಟರ್ ಹಾಗೆ ಡಿನಾಮಿನೇಟರ್ ಅಲ್ಲಿ ಸೆಕೆಂಡ್. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನ ನಾವು ಹೀಗೆ ಪ್ರೊನೌನ್ಸ್ ಮಾಡ್ತೀವಿ, ಮೀಟರ್ ಪರ್ ಸೆಕೆಂಡ್. ಆರ್ ಎಲ್ಸ್ ಯಾವ ತರ ಡಿನೋಟ್ ಮಾಡ್ಕೋಬಹುದು? ಇನ್ನ ಒಂದು ಆಲ್ಟರ್ನೇಟ್ ಫಾರ್ಮ್ ಅಂತ ಹೇಳಿದ್ರೆ, ಮೀಟರ್ ನ್ಯೂಮರೇಟರ್ ಅಲ್ಲೇ ಇರುತ್ತೆ, ಡಿನಾಮಿನೇಟರ್ ಅಲ್ಲಿ ಇರೋ ಅಂತ ಸೆಕೆಂಡು ನ್ಯೂಮರೇಟರ್ಗೆ ಹೋದ್ರೆ ಸೆಕೆಂಡ್ಗೆ ಪವರ್ ಏನಿರುತ್ತೆ ಇಲ್ಲಿ 1 ಇದೆ ಅಂತ ಅರ್ಥ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಈ ಸೆಕೆಂಡ್ ನ್ಯೂಮರೇಟರ್ಗೆ ಹೋದ್ರೆ ಏನಾಗುತ್ತೆ? ಪರ್ ಸೆಕೆಂಡ್ ಅಂತ ಆಗುತ್ತೆ. ಸೊ ಇದನ್ನ ಈ ತರ ಡಿನೋಟ್ ಮಾಡ್ತೀವಿ. 1 ಇರೋದು ಏನಾಗುತ್ತೆ? ಪವರು -1 ಆಗುತ್ತೆ. ಸೊ ಐದರ್ ಯು ಕ್ಯಾನ್ ರೈಟ್ ಇಟ್ ಇನ್ ದಿಸ್ ಫಾರ್ಮ್ಯಾಟ್ ಆರ್ ಇನ್ ದಿಸ್ ಫಾರ್ಮ್ಯಾಟ್. ಸೊ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, dimensional formula for speed and velocity. What is the dimension for the distance or displacement? Length ಗೆ ಏನ್ ಬರ್ಕೋತಿರೋ ಅದೇ ಡೈಮೆನ್ಷನ್ ನ ಬರ್ಕೋತೀರಾ. ಯಾವುದಕ್ಕೆ? ಡಿಸ್ಟೆನ್ಸ್ ಹಾಗೆ ಡಿಸ್ಪ್ಲೇಸ್ಮೆಂಟ್ ಗೆ. ಡಿವೈಡೆಡ್ ಬೈ ಟೈಮ್ ಗೆ ಏನ್ ಬರ್ಕೋತೀರಾ? ಡೈಮೆನ್ಷನ್ m0 l0 t power 1. ನೆಕ್ಸ್ಟ್, ಈ t power 1 ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ? -1 ಆಗುತ್ತೆ. ಸೊ ಇಟ್ ಈಸ್ m0 l1 t power -1. ಸೊ +1 ಇರೋದು ನ್ಯೂಮರೇಟರ್ಗೆ ಹೋದ್ರೆ -1 ಆಗುತ್ತೆ. ಸೊ ಫಾರ್ಮುಲಾ ಫಾರ್ ಸ್ಪೀಡ್ ಅಂಡ್ ವೆಲಾಸಿಟಿ SI ಯೂನಿಟ್ ಹಾಗೆ ಡೈಮೆನ್ಷನಲ್ ಫಾರ್ಮುಲಾ. The next concept is about types of speed. Basically, there are 4 types of speed. So one by one ಓದ್ತಾ ಹೋಗೋಣ. The very first one is uniform speed. So uniform ಅಂತ ಹೇಳಿದ್ರೆ ಯೂನಿಟಿ, ಈಕ್ವಲ್ ಆಗಿರೋದನ್ನ we call it as uniform. So speed ಅಲ್ಲಿ ನಾವು 2 factors ನ ಕನ್ಸಿಡರ್ ಮಾಡಿದೀವಿ. So numerator ಅಲ್ಲಿ we have considered distance ಹಾಗೆ denominator ಅಲ್ಲಿ ನಾವೇನನ್ನ ಕನ್ಸಿಡರ್ ಮಾಡಿದೀವಿ? ಟೈಮ್. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನ ತಗೋತಿದ್ದೀನಿ. ಸೊ ನಾನು 4 such points ನ ಡಿನೋಟ್ ಮಾಡ್ಕೊಂಡಿದ್ದೀನಿ.
ಎ ಇಂದ ಬಿ ಗೆ ಒಂದು ಬಾಡಿ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ ಅಂತ ಹೇಳಿದ್ರೆ 3 ಮೀಟರ್ ಅಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ ವಿತ್ ಇನ್ ಅ ಟೈಮ್ ಆಫ್ 1 ಸೆಕೆಂಡ್. ಹಾಗೆ ಬಿ ಇಂದ ಸಿ ಗೂ ಕೂಡ ದ ಬಾಡಿ ವಿಲ್ ಕವರ್ ದ ಸೇಮ್ ಡಿಸ್ಟೆನ್ಸ್ ಆಫ್ 3 ಮೀಟರ್ ವಿತ್ ಅ ಟೈಮ್ ಆಫ್ 1 ಸೆಕೆಂಡ್. ನೆಕ್ಸ್ಟ್ ಸಿ ಇಂದ ಡಿ ಗೂ ಕೂಡ ದ ಬಾಡಿ ವಿಲ್ ಕವರ್ ಅ ಡಿಸ್ಟೆನ್ಸ್ ಆಫ್ 3 ಮೀಟರ್ ಇನ್ 1 ಸೆಕೆಂಡ್. ಸೊ ಇದಕ್ಕೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋಣ. ಎ ಇಂದ ಬಿ ಗೆ ಸ್ಪೀಡ್ ಏನ್ ಬರುತ್ತೆ? 3/1 is nothing but 3 unit is meter per second. So this is for A to B. Next, B ಇಂದ C ಗೆ ಏನ್ ಬರುತ್ತೆ? It is again 3/1 meter per second. From C to D also it is 3/1 meter per second. So ಇವಾಗ definitions ನೋಡಿ. If the body has to cover equal distance in equal interval of time. So ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎ ಇಂದ ಬಿ ಗೆ ಎಷ್ಟು ಟೈಮ್ ನ ತಗೊಂಡಿದ್ಯೋ ಅಷ್ಟೇ ಟೈಮ್ ಬಿ ಇಂದ ಸಿ ಗೂ ತಗೊಂಡಿದೆ, ಹಾಗೆ ಸಿ ಟು ಡಿ ಕೂಡ ತಗೊಂಡಿದೆ. ಹಾಗೆ ಡಿಸ್ಟೆನ್ಸ್ ಕೂಡ ಏನಾಗಿದೆ ಮೂರು ಕೇಸಸ್ ಅಲ್ಲಿ ಈಕ್ವಲ್ ಇದೆ. ಸೊ ಐ ಕ್ಯಾನ್ ಸೇ ಯೂನಿಫಾರ್ಮ್ ಸ್ಪೀಡ್ ಅಂತ ಯಾವಾಗ ಹೇಳ್ತೀವಿ? ಈಕ್ವಲ್ ಡಿಸ್ಟೆನ್ಸ್ ಇರಬೇಕು, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇರಬೇಕು. ಇಂಟರ್ವಲ್ ಆಫ್ ಟೈಮ್, ಸೊ ಎ ಇಂದ ಬಿ ಗೆ ಎಷ್ಟಿದೆಯೋ ಇಂಟರ್ವಲ್ ಆಫ್ ಟೈಮ್, ದ ಸೇಮ್ has to be for B to C ಹಾಗೆ C to D. So I hope it is clear now. Distance equal ಇರಬೇಕು, ಹಾಗೆ ಟೈಮ್ ಇಂಟರ್ವಲ್ ಕೂಡ ಈಕ್ವಲ್ ಇರಬೇಕು. ಇಂಟರ್ವಲ್ ಅಂತ ಹೇಳ್ತೀವಿ. ಎ ಇಂದ ಬಿ ಗೆ ಒಂದು ಇಂಟರ್ವಲ್, ಬಿ ಇಂದ ಸಿ ಗೆ ಒಂದು ಇಂಟರ್ವಲ್, ಹಾಗೆ ಸಿ ಟು ಡಿ ಒಂದು ಇಂಟರ್ವಲ್. ನೆಕ್ಸ್ಟ್, ನಾನ್ ಯೂನಿಫಾರ್ಮ್ ಸ್ಪೀಡ್ ಆರ್ ವೇರಿಯಬಲ್ ಸ್ಪೀಡ್. ಸೊ ಯೂನಿಫಾರ್ಮ್ ಸ್ಪೀಡ್ ಇಸ್ ನಥಿಂಗ್ ಬಟ್ ಯೂನಿಟಿ. ಹಾಗೆ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳಿದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ diversity ಇರಬೇಕು. ಸೊ ಹೇಗೆ ಅಂತ ನೋಡೋಣ. ಸೊ again I am going to consider the one such example with denoting again 4 such points: A, B, C and D. Next, I'm going to take the time limit as 1 second only. So, ಮೂರು ಇಂಟರ್ವಲ್ ಅಲ್ಲೂ ನಾನು ಟೈಮು 1 ಸೆಕೆಂಡ್ ತಗೊಂಡಿದ್ದೀನಿ. ಎ ಇಂದ ಬಿ ಗೆ 3 ಮೀಟರ್ ಆಫ್ ಡಿಸ್ಟೆನ್ಸ್, ಬಿ ಇಂದ ಸಿ ಗೆ 1 ಮೀಟರ್ ಸೊ ಆಫ್ ಡಿಸ್ಟೆನ್ಸ್, ಅಂಡ್ ಸಿ ಟು ಡಿ 4 ಮೀಟರ್ ಆಫ್ ಡಿಸ್ಟೆನ್ಸ್. ಸೊ ಇಫ್ ಯು ಅಬ್ಸರ್ವ್ ದ ಸೆಕೆಂಡ್ ಎಕ್ಸಾಂಪಲ್ ಹಿಯರ್, ಡಿಸ್ಟೆನ್ಸ್ ಏನಾಗ್ತಿದೆ? ದೇ ಆರ್ ನಾಟ್ ಈಕ್ವಲ್, ದೇ ಆರ್ ಅನ್ಈಕ್ವಲ್. ಡಿಸ್ಟೆನ್ಸಸ್ ಆರ್ unequal. Okay, whereas time interval are equal. So time 1 ಸೆಕೆಂಡ್ ತಗೊಂಡಿದ್ದೀನಿ, ಡಿಸ್ಟೆನ್ಸ್ ಅಲ್ಲಿ ಏನಾಗಿದೆ? ವೇರಿಯೇಷನ್ ಇದೆ. ಸೊ ಹಾಗಿದ್ದಾಗ ಮಾತ್ರ ವಿ ಕ್ಯಾನ್ ಸೇ ವೇರಿಯಬಲ್, ಚೇಂಜ್ ಆಗ್ತಿದೆ ಸ್ಪೀಡು, ಅಥವಾ ನಾನ್ ಯೂನಿಫಾರ್ಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಡಿಸ್ಟೆನ್ಸ್ ಏನಾಗ್ತಿದೆ? ನಾಟ್ ಈಕ್ವಲ್. ಟೈಮ್ ಇಂಟರ್ವಲ್ ಏನಾಗ್ತಿದೆ? ಈಕ್ವಲ್. ಸೊ ಅದನ್ನ ನೆನ್ಪಿಟ್ಕೋಬೇಕು. ಸೊ ಇಫ್ ದ ಬಾಡಿ ಕವರ್ಸ್ unequal distance has to be unequal in equal interval of time. Time interval has to be equal, but distance has to be changed. So hagiddaga we call it as non-uniform speed or variable speed. The third type of speed is average speed. So ಅದಕ್ಕೂ ಕೂಡ ನಾನು ಒಂದು ಎಕ್ಸಾಂಪಲ್ ನ ತೋರಿಸ್ಕೋತಾ ಹೋಗ್ತೀನಿ. ಸ್ಪೀಡ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಎ ಇಂದ ಬಿ ಗೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ? ಸೊ 3 ಮೀಟರ್ ಆಫ್ ಡಿಸ್ಟೆನ್ಸ್, ಪ್ಲಸ್ ಬಿ ಇಂದ ಸಿ ಗೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ? ಅಗೇನ್ 3 ಮೀಟರ್, ಪ್ಲಸ್ ಸಿ ಟು ಡಿ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದೆ? ಅಗೇನ್ 3 ಮೀಟರ್, ಡಿವೈಡೆಡ್ ಬೈ ಟೈಮ್ ನು ಕೂಡ ಆಡ್ ಮಾಡ್ತಾ ಹೋಗಿ. 1 ಸೆಕೆಂಡ್ ಪ್ಲಸ್ 1 ಸೆಕೆಂಡ್ ಪ್ಲಸ್ 1 ಸೆಕೆಂಡ್. ಸೊ ನ್ಯೂಮರೇಟರ್ ಅಲ್ಲಿ ಏನಾಗುತ್ತೆ? ಇಟ್ ಈಸ್ 9 ಡಿವೈಡೆಡ್ ಬೈ 3. 9 by 3 meter per second is nothing but 3 meter per second. So this is the average speed. So average speed ಅಂತ ಹೇಳಿದ್ರೆ ನ್ಯೂಮರೇಟರ್ ಅಲ್ಲಿ ಡಿಸ್ಟೆನ್ಸ್ ನೆಲ್ಲ ಆಡ್ ಮಾಡಿರ್ತೀರಾ, ಹಾಗೆ ಡಿನಾಮಿನೇಟರ್ ಅಲ್ಲಿ ಟೈಮ್ ನೆಲ್ಲ ಆಡ್ ಮಾಡಿರ್ತೀರಾ. So it is the ratio of total distance to the total time taken. So ಫಾರ್ಮುಲಾ ಯಾವ ತರ ಬರಿಬಹುದು ಅಂದ್ರೆ, ನಾನು ಇದನ್ನ x1, x2, x3 ಅಂತ ಡಿನೋಟ್ ಮಾಡ್ತೀನಿ. ಹಾಗೆ ಟೈಮ್ ನ ನಾನು t1, t2, t3 ಅಂತ ಡಿನೋಟ್ ಮಾಡ್ತೀನಿ.
ಸ್ಪೀಡ್ ಅಂತ ಹೇಳಿದ ತಕ್ಷಣ ವಿ ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀರಾ, ಆವರೇಜ್ ಆಗಿರೋದ್ರಿಂದ VAVG ಅಂತ ಡಿನೋಟ್ ಮಾಡ್ತೀರಾ, ವಿಚ್ ಇಸ್ ಈಕ್ವಲ್ ಟು ದ ಫಾರ್ಮುಲಾ x1 ಪ್ಲಸ್ x2 ಪ್ಲಸ್ x3. ಸೊ ನಾನ್ ತಗೊಂಡಿರುವಂತ ಎಕ್ಸಾಂಪಲ್ಗೆ ಈ ತರ ಬರ್ಕೋಬೇಕು. ಅದೇ ನೀವು ಮತ್ತಷ್ಟು ಇಂಟರ್ವಲ್ಸ್ ನ ತಗೊಂತಾ ಹೋದ್ರೆ ಆಡ್ ಆನ್ ಮಾಡ್ಕೊಂತ ಹೋಗ್ಬೋದು, x3 x4 ಹಾಗೆ. ಸೊ ಡಿವೈಡೆಡ್ ಬೈ t1 plus t2 plus t3. And the next speed is called as instantaneous speed. So we are in the instant world. So instant world anta ಹೇಳಿದ್ರೆ ಫಟಾಫಟ್ ಅಂತ ಆಗ್ಬಿಡ್ಬೇಕು ಆ ಟೈಮ್ ಲಿಮಿಟ್ಗೆ. ಇನ್ಸ್ಟೆಂಟ್ ನೂಡಲ್ಸ್ ಇರ್ಬೋದು, ಇನ್ಸ್ಟೆಂಟ್ ಕಾಫಿ ಇರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಆಗೋಗೋ ಅಂತದ್ದು ನಾವು ವಿ ಕಾಲ್ ಇಟ್ ಆಸ್ ಇನ್ಸ್ಟಂಟ್. ದ ಸೇಮ್ ವೇ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ತಗೊಂಡಿರುವಂತ ಎಕ್ಸಾಂಪಲ್ ನೇ ಕನ್ಸಿಡರ್ ಮಾಡ್ತೀನಿ. ಆಫ್ಟರ್ 2 seconds ಅಥವಾ ಅಟ್ ದ ಟೈಮ್ ಆಫ್ 2 seconds ಎಷ್ಟು ಸ್ಪೀಡ್ ಕವರ್ ಆಗಿದೆ ಆ ಪರ್ಟಿಕ್ಯುಲರ್ ಬಾಡಿದು ಅಂದ್ರೆ 2 seconds ಕವರ್ ಆಗಿರೋವರೆಗೂ ಮಾತ್ರ ಕನ್ಸಿಡರ್ ಮಾಡ್ತೀರಾ. ಎ ಇಂದ ಬಿ ಗೆ 1 second ಕವರ್ ಆಗಿತ್ತು, ಹಾಗೆ ಬಿ ಇಂದ ಸಿ ಗೆ 1 second ಕವರ್ ಆಗಿತ್ತು. ಸೊ 2 seconds ಗೆ ಎಷ್ಟು ಸ್ಪೀಡ್ ನ ಕಂಪ್ಲೀಟ್ ಮಾಡಿದೆ ಅಂದ್ರೆ 3 plus 3 divided by time is 1 plus 1. So that is 2. So it is 6/2. So ಆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಮಾತ್ರ ನೀವು ಮೆಷರ್ ಮಾಡೋದಾದ್ರೆ then it is called as instantaneous speed. So ನಾನು ಇಲ್ಲಿ ಕನ್ಸಿಡರ್ ಮಾಡಿರುವಂತ ಎಕ್ಸಾಂಪಲ್ 2 seconds ಗೆ ಎಷ್ಟು ಸ್ಪೀಡ್ ಕವರ್ ಆಗಿದೆ, 1 second ಗೆ ಎಷ್ಟು ಕವರ್ ಆಗಿದೆ, ಹಾಗೆ ಇನ್ನೂ 1 second ಗೆ ಎಷ್ಟು ಕವರ್ ಆಗಿದೆ, ಎರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ ದ ಟೈಮ್ ಮಾಡ್ಕೋತೀರಾ. ಸೊ ಆರ್ ಎಲ್ಸ್ ಅಟ್ ದ ಲಾಸ್ಟ್ ಇಂಟರ್ವಲ್ ಆಫ್ ಟೈಮ್, ಲಾಸ್ಟ್ ಇಂಟರ್ವಲ್ ಅಂತ ಹೇಳಿದ್ರೆ ಸಿ ಇಂದ ಡಿ ಗೆ ಎಷ್ಟು ಸ್ಪೀಡ್ ಕವರ್ ಆಗಿದೆ, ಇಟ್ ಈಸ್ ನಥಿಂಗ್ ಬಟ್ 3 meter per second. ಲಾಸ್ಟ್ ಸಿ ಇಂದ ಡಿ ಗೆ, ನನಗೆ ಎ ಅಂಡ್ ಬಿ ಹಾಗೆ ಬಿ ಅಂಡ್ ಸಿ ಅವಶ್ಯಕತೆ ಇಲ್ಲ, ಸಿ ಇಂದ ಡಿ ಗೆ ಎಷ್ಟು ಸ್ಪೀಡ್ ಕವರ್ ಆಗಿದೆ ಅಂತ ಹೇಳಿದ್ರೆ 3 meter per second. ಸೊ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ಗೆ ಮಾತ್ರ ನೀವು ಸ್ಪೀಡ್ ನ ಮೆಷರ್ ಮಾಡೋದಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಹೇಗೆ ನಾವು ಸ್ಪೀಡ್ ಅಲ್ಲಿ 4 types ಆಫ್ ಸ್ಪೀಡ್ ನ ಓದಿದ್ವು, ಅದೇ ತರ ವೆಲಾಸಿಟಿಲೂ ಕೂಡ 4 types ಆಫ್ ವೆಲಾಸಿಟಿ ಇದೆ. 1 by 1 ಓದ್ತಾ ಹೋಗೋಣ. ಸೊ ವೆಲಾಸಿಟಿ ಅಂತ ಹೇಳಿದ ತಕ್ಷಣ we will consider displacement divided by time taken. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಕೂಡ ಇರಬೇಕು, ಹಾಗೆ ದ ಅದರ್ ಒನ್ ಡೈರೆಕ್ಷನ್ ಕೂಡ ಇರಬೇಕು. ಸೊ ದ ಸೇಮ್ ಎಕ್ಸಾಂಪಲ್ಸ್ ನೇ ನಾನು ತಗೋತಾ ಹೋಗ್ತೀನಿ, ಬಟ್ ಒಂದು ಡೈರೆಕ್ಷನ್ ಇಂದ ಸ್ಪೆಸಿಫೈ ಮಾಡ್ತೀನಿ. ಓಕೆ, ಸೊ ಇಫ್ ಅಟ್ ಆಲ್ ಯು ಕನ್ಸಿಡರ್ ದ ಡೈರೆಕ್ಷನ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್, ಸೊ ಐ ಹ್ಯಾವ್ ಕನ್ಸಿಡರ್ ಇನ್ ದ ಈಸ್ಟ್ ಡೈರೆಕ್ಷನ್. ಸೊ ಈಸ್ಟ್ ಡೈರೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡಿದೀನಿ. ಸೊ ನೋಡಿ, ಯೂನಿಫಾರ್ಮ್ ವೆಲಾಸಿಟಿ, ಇಫ್ ದ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಆಗಿರ್ಬೇಕು ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ 3 meter has been covered in first interval of time, that is 1 second, in the east direction. So direction ಒಂದು ಸ್ಪೆಸಿಫೈ ಮಾಡಬೇಕಾಗುತ್ತೆ, in the east direction. Next, second interval of time ಅಲ್ಲಿ 3 meter has been covered in 1 second in the east direction. Again in the last interval of time 3 meter in 1 second in the east direction. So displacement equal ಆಗಿರಬೇಕು, ಹಾಗೆ ಟೈಮ್ ಲಿಮಿಟ್ ಕೂಡ ಈಕ್ವಲ್ ಆಗಿ ಹೋಗ್ತಾ ಇರಬೇಕು. ನೆಕ್ಸ್ಟ್, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ವೇರಿಯಬಲ್ ವೆಲಾಸಿಟಿ. ಇಲ್ಲಿ ಅನ್ಈಕ್ವಲ್ ಆಗುತ್ತೆ. ಯಾವುದು ಅನ್ಈಕ್ವಲ್ ಆಗುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿಕಮ್ ಅನ್ಈಕ್ವಲ್, ಟೈಮ್ ಇಂಟರ್ವಲ್ ಅಲ್ಲಿ ಈಕ್ವಲ್ ಆಗಿ ಇರುತ್ತೆ. ಸೊ ದೇರ್ ವೋಂಟ್ ಬಿ ಎನಿ ಅನ್ಈಕ್ವಾಲಿಟಿ ಹಿಯರ್. ಸೊ ಫಸ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ 3 meter in 1 second in the east direction, 1 meter in 1 second in the east direction, 4 meter in 1 second in the east direction. So the displacement will be unequal, 3 meter, 1 meter, hage last one ali 4 meter. But whereas the time interval will be equal. The third type of velocity is average velocity. So average speed ಅಲ್ಲಿ ಏನ್ ಮಾಡಿದ್ವಿ,
ಟೋಟಲ್ ಡಿಸ್ಟೆನ್ಸ್ ನ ಆಡ್ ಮಾಡಿದ್ವಿ ನ್ಯೂಮರೇಟರ್ ಅಲ್ಲಿ, ಹಾಗೆ ಟೋಟಲ್ ಟೈಮ್ ಇನ್ ದ ಡಿನಾಮಿನೇಟರ್. The same way here also, it is the ratio of total displacement to the total time taken. So here the total displacement 3 plus 3 plus 3 will be equal to 9 divided by the total time 1 plus 1 plus 1 will be equal to 3. So it will be 3 meter per second. But inna ಏನನ್ನ specify ಮಾಡಬೇಕು? In the east direction. Direction has to be specified. So this is the average velocity. So formula ಯಾವ ತರ ಬರ್ಕೋತೀರಾ ಅಂದ್ರೆ V average. Why? Because velocity is also denoted with the letter V. V average, which is equal to x1 plus x2 plus x3. S1 plus S2 ಹಾಗೆ S3 ನು ಕನ್ಸಿಡರ್ ಮಾಡ್ಕೋಬಹುದು. T1 plus T2 plus T3 plus ಇನ್ನ ಏನನ್ನ ಸ್ಪೆಸಿಫೈ ಮಾಡಬೇಕು ಅಂದ್ರೆ ಡೈರೆಕ್ಷನ್. Plus direction has to be specified. Next, the fourth type of velocity is called as instantaneous velocity. If you measure the velocity at a particular instant of time, ಅದನ್ನ ನಾವು instantaneous ಅಂತ ಹೇಳ್ತೀವಿ. 2 second ಅಷ್ಟರಲ್ಲಿ ಎಷ್ಟು ವೆಲಾಸಿಟಿ ಅದು ಕವರ್ ಮಾಡ್ತು ಅಂತ ಹೇಳಿದ್ರೆ 2 seconds ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ತಗೊಳ್ಳಿ. 3 plus 3 will be equal to 6 divided by 2 seconds of time ಅಲ್ಲಿ 1 plus 1 ಅಂತ ಹೇಳಿದ್ರೆ 2 seconds of time. So it is 3 meter per second, but again the direction has to be specified in the east direction. So this is how we are going to calculate for the instantaneous velocity.